ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ, ಬೇಜಾರು ಮಾಡ್ಕೊಳ್ಬಾರ್ದು. ಬೇಜಾರಾ? ಹಾಗಂದ್ರೇನು? ದಟ್ಸ್ ದ ಸ್ಪಿರಿಟ್. ಅದಕ್ಕೆ ಐ ಲೈಕ್ ಇಟ್. ಬಟ್ ಇದೇ ಸ್ಪಿರಿಟ್ ಕೊನೆವರೆಗೂ ಇದ್ರೆ ಮಾತ್ರ ನಾನು ಆ ಮಾತು ಕೇಳೋದು. ಓಕೆ? ಓಕೆ. ಅದು ಹೇಳಿ. ಅದು ಏನಂದ್ರೆ ಅದಕ್ಕೆ ನೀವೇ ಹಿಂಜರಿತಿದ್ದೀರಲ್ಲ ಭಾವ. ಪ್ರಶ್ನೆ ಕೇಳೋರ್ಗೆ ಸ್ಪಿರಿಟ್ ಇಲ್ಲ ಅಂತಂದ್ರೆ ಏನಪ್ಪ ಚೆನ್ನಾಗಿರಲ್ಲ. ಹಾಗೇನಿಲ್ಲ ಅದಕ್ಕೆ. ಓಕೆ, ಈಗ ನಾನು ರೆಡಿ. ಅದಕ್ಕೆ ನಿಮ್ಗೆ 2 ವರ್ಷಕ್ಕೆ ಮುಂಚೆ ಅಬಾರ್ಟ್ ಆಯ್ತಲ್ಲ, ನೋಡಿದ್ರಾ? ಇಷ್ಟು ಬೇಗ ಡಲ್ ಆಗೋದ್ರಿ. ಪರವಾಗಿಲ್ಲ, ಕೇಳಿ. ಏನಿಲ್ಲ ಅದಕ್ಕೆ, ನೀವು ಆ ಮಗು ನೋಡಿದ್ರಾ? ಆ ಮಗುಗೆ ಬರ್ತ್ ಮಾರ್ಕ್ ಅಂತದ್ದೇನಾದ್ರೂ ಇತ್ತಾ ಅಂತ. ಈಗ ಯಾಕೆ ಭಾವ ಅದನ್ನೆಲ್ಲ ನೆನಪಿಸ್ತಾ ಇದ್ದೀರಾ? ಕಾರಣ ಇದೆ ಅದಕ್ಕೆ. ಕಾರಣ ಇಲ್ಲದೆ ವಿನಾಕಾರಣ ಈ ವಿಷಯನೆಲ್ಲ ಕೇಳಿ ನಿಮ್ಗೆ ಹರ್ಟ್ ಮಾಡೋಷ್ಟು ಕಟ್ಕ ನಾನಲ್ಲ. ಒಂದು ಒಳ್ಳೆ ಉದ್ದೇಶಕ್ಕೋಸ್ಕರನೇ ನಾನು ಇದನ್ನು ಕೇಳ್ತಿದ್ದೀನಿ. ನನಗೆ ನನ್ನ ಮಗು ಮುಖ ನೋಡೋ ಅವಕಾಶನೇ ಸಿಗ್ಲಿಲ್ಲ ಭಾವ. ಯಾವ ತಾಯಿಗೂ ನಾನು ಅನುಭವಿಸಿರೋ ನೋವು ಸಂಕಟ ಬರಬಾರ್ದು ಭಾವ. ಸಾರಿ ಅದಕ್ಕೆ, ನಿಮ್ಗೆ ಇದರಿಂದ ನೋವಾಗುತ್ತೆ ಅಂತ ಗೊತ್ತಿದ್ರು ನಾನು ಈ ಪ್ರಶ್ನೆ ಕೇಳಬಾರ್ದಿತ್ತು. ಆದ್ರೆ ನಿಮ್ ಉದ್ದೇಶ ನೆರವೇರ್ಲಿಲ್ವಲ್ಲ ಅಂತ ಬೇಜಾರಾಗ್ತಿದೆ ಅಷ್ಟೇ. ನೀವ್ ರೆಸ್ಟ್ ಮಾಡಿ ಭಾವ. ಛೇ, ಹಳೆ ವಿಷಯನ ಕೆತ್ಕೆ ಅದಕ್ಕೆ ಮನ್ಸು ನೋವು ಮಾಡಬಾರ್ದಿತ್ತು. ಇವತ್ತು ನಾನು ಆ ಕಡೆ ಬರೋದಕ್ಕಾಗ್ತಿಲ್ಲ. ಒಂದು ಚಿಕ್ಕ ಆಕ್ಸಿಡೆಂಟ್ ಆಗಿ ಕಾಲ್ಗೆ ಏಟಾಗಿದೆ. ನಾನು ಆದಷ್ಟು ಬೇಗ ರಿಕವರ್ ಆಗ್ತೀನಿ. ಆದರೆ ನೀವು ಯಾವುದೇ ಕಾರಣಕ್ಕೂ 1 ಸೆಕೆಂಡು ವೇಸ್ಟ್ ಮಾಡಿದೆ ಎಲ್ಲ ಕಡೆ ಅವಳನ್ನು ಹುಡುಕ್ಬೇಕು. ಅಟ್ ಎನಿ ಕಾಸ್ಟ್ ಇವತ್ತು ಅವಳು ನಮಗೆ ಸಿಗಲೇಬೇಕು. ಆದಷ್ಟು ಬೇಗ ಕೆಲಸ ಮಾಡಿ. ಸರಿ, ನಾನು ನಿಮಗೆ ಅಮೌಂಟ್ ಕಳಿಸ್ಕೊಡ್ತೇನೆ. ನಾನು ಚೆನ್ನಾಗಿ ಯೋಚನೆ ಮಾಡಿ ಒಂದು ನಿರ್ಧಾರಕ್ಕೆ ಬಂದಿದ್ದೀನಿ. ಅದನ್ನ ನಿಮ್ಮ ಹತ್ರ ತಿಳಿಸೋಕ್ಕಿಂತ ಮುಂಚೆ ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು. ಈ ವಿಷಯ ಮದ್ವೆ ಆಗೋವರೆಗೂ ಯಾರಿಗೂ ಹೇಳ್ಬಾರ್ದು ಅಂತ ಅನ್ಕೊಂಡಿದ್ದೆ. ಕರ್ಣ ಬಾಬಾ ಬೆಳಿಗ್ಗೆನೆ ಎಲ್ಲೋ ಹೋಗ್ತಿದಾರಂತೆ. ಹೋಗ್ಲಿ, ಒಳ್ಳೆ ಸುದ್ದಿನೇ ಅಲ್ವಾ? ಅವನನ್ ಮಾತ್ರ ಅಲ್ಲ, ಈ ಮನೇಲಿ ಯಾರನ್ ಬೇಕಾದ್ರೂ ಮೇಲ್ ಕಳಿಸ್ಬೋದು. ಆದ್ರೆ ಸರ್ದಿ ಪ್ರಕಾರ ನೀವೇ ಸೆಲೆಕ್ಟ್ ಮಾಡ್ಬೇಕು. ತಾಯಿ ಸಮಾನವಾಗಿರೋ ಮೇಲೆ ಪ್ರಮಾಣ ಮಾಡ್ತಾ ಇದ್ದೀನಿ. ಎಂಥದೇ ಪರಿಸ್ಥಿತಿ ಬಂದ್ರು ಅರ್ಜುನ್ ಸರ್ ಮದುವೆ ಮಾಡೋ ಆಲೋಚನೆಯಿಂದ ನಾನು ಯಾವುದೇ ಕಾರಣಕ್ಕೂ ಹಿಂಜರಿಯಲ್ಲ. ಇವತ್ತು ಹೀಗೆಲ್ಲ ಆಗ್ತಿದೆ ಅಂದ್ರೆ ಅದಕ್ಕೆ ನಾನೇ ಕಾರಣ. ನಾನೊಬ್ಳೇ ಕಾರಣ. ನನ್ನಿಂದಾಗಿ ಸೇವಂತಿ ನನ್ನ ಮಗನ ಜೀವನನೇ ಹಾಳಾಗೋಯ್ತು. ಇಲ್ಲ, ನನ್ನಂತ ಪಾಪಿ ತಾಯಿ ಯಾರಿಗೂ ಸಿಗ್ಬಾರ್ದು. ಅಯ್ಯೋ ದೇವ್ರೆ, ನನಗ್ ಸಹಾಯ ಮಾಡೋಕೆ ಯಾರು ಇಲ್ವಲ್ಲ. ನಾನೇನ್ ಮಾಡ್ಲಿ?
ನನ್ ಸೊಂಟ ಎಲ್ಲ ಬಿದ್ದೋಯ್ತು. ಸೇವಂತಿ, ನನ್ ಕೈಲಾಗಲ್ಲ, ನೀನೇ ಮಾಡ್ಕೊ. ಅಯ್ಯೋ ಚಿಕ್ಕಿ, ಇನ್ನೊಂದ್ ಸ್ವಲ್ಪ ಇದೆ, ಮುಗಿಸ್ಬಿಡೋಣ. ನಾಳೆನೆ ಮೆಹಂದಿ ಶಾಸ್ತ್ರ. ನಾಳೆ ದಿವಸ ಮನೆ ನೋಡೋದಕ್ಕೆ ಫಳಫಳ ಅಂತಿರ್ಬೇಕು. ಅಯ್ಯೋ, ಎಷ್ಟ್ ಕ್ಲೀನ್ ಮಾಡಿದ್ರು ಧೂಳ್ ಬಂದ್ ಕುತ್ಕೋತಾನೆ ಇರುತ್ತೆ ಕಣೆ. ಥೂ, ಅದೆಲ್ಲಿಂದ ಬಂದು ಒಕ್ಕರ್ಸ್ಕೊಳತ್ತೋ ಏನ್ ಕತೆನೋ. ಚಿಕ್ಕಿ, ಏನಿದು? ನನಗ್ ಗೊತ್ತಿಲ್ಲ ಕಣೆ. ಯಾರ್ದಿದು? ಇಲ್ಲಿಗೆ ಯಾಕೆ ತಗೊಂಬಂದಿಟ್ರು? ಯಾರಿಗ್ ಗೊತ್ತೇ? ಈ ಮನೆಗೆ ಯಾರ್ ಏನ್ ತರ್ತಾರೆ, ಯಾಕೆ ತರ್ತಾರೆ ಅಂತ 24 ಗಂಟೆ ನೋಡ್ಕೊಂಡ್ ಕುತ್ಕೊಳ್ಳೋದೇ ನನ್ ಕೆಲ್ಸನಾ? ಛೇ, ಹಾಗಲ್ಲ ಚಿಕ್ಕಿ, ನಾನು ಹೇಳಿದ್ದು ನಿಮ್ಗೇನಾದ್ರೂ ಗೊತ್ತಿರ್ಬೋದೇನೋ ಅಂತ ಕೇಳಿದೆ ಅಷ್ಟೇ. ಇದು ಯಾವುದೋ ಮೆಡಿಸಿನ್ ಥರ ಇದೆ. ಚಿಕ್ಕಿ, ಎಕ್ಸ್ಪೈರಿ ಡೇಟ್ ಕೂಡ ಆಗೋಗಿದೆ. ಇಂಥದ್ದೆಲ್ಲ ಮನೇಲಿರೋದು ಒಳ್ಳೇದಲ್ಲ, ಬಿಸಾಕ್ಬಿಡಿ. ಸೇವಂತಿ, ತುಂಬಾ ಸೊಂಟ ನೋವು, ಸುಸ್ತಾಗ್ತಿದೆ ಕಣೆ. ಟ್ಯಾಬ್ಲೆಟ್ ತಗೊಂಡು ಸ್ವಲ್ಪ ಹೊತ್ತು ಮಲ್ಕೋತೀನಿ. ಬೆಳಿಗ್ಗೆ ಬೇಗ ಬೇರೆ ಎದ್ದೇಳ್ಬೇಕಲ್ಲ. ಎಲ್ಲ ನೀನೇ ಕ್ಲೀನ್ ಮಾಡ್ಕೋತೀಯಾ, ಬೇಜಾರ್ ಮಾಡ್ಕೋಬೇಡ. ಸರಿ ಚಿಕ್ಕಿ, ಪರವಾಗಿಲ್ಲ. ಯಪ್ಪ ಅಮ್ಮ. ಮಲ್ಗ್ಬಿಟ್ಟಿದ್ಯಾ? ಇಲ್ಲ ಅರ್ಜುನ್, ಬಾ. ಏಯ್, ಯಾಕೆ? ರೆಸ್ಟ್ ಮಾಡು, ಸ್ಟ್ರೈನ್ ಮಾಡ್ಕೋಬೇಡ. ಆಕ್ಸಿಡೆಂಟ್ ಆಯ್ತಂತೆ. ಕಾಲ್ ಸ್ವಲ್ಪ ಏಟ್ ಆಗಿದೆ. ಎಲ್ಲಿ? ಏಯ್, ಇಷ್ಟು ಬ್ಯಾಂಡೇಜ್ ಸುತ್ತಿದ್ದಾರೆ, ಸ್ವಲ್ಪ ಅಂತೀಯಲ್ಲ, ಏನಾಯ್ತು? ಏನಿಲ್ಲ ಅರ್ಜುನ್, ಹೀಗೆ ಬೈಕಲ್ಲಿ ಹೋಗ್ತಿದ್ದೆ. ಆಪೋಸಿಟ್ ಅಲ್ಲಿ ಒಂದು ಲಾರಿ ಬರ್ತಿತ್ತು. ಸ್ವಲ್ಪ ಸ್ಪೀಡಾಗಿ ಓಡಿಸ್ಕೊಂಡು ಬರ್ತಿದ್ದ. ಸಡನ್ ಆಗಿ ಮೇಲೆ ಬಂದ್ಬಿಟ್ಟ. ಗಾಡಿನೂ ಟಚ್ ಆಗೋಯ್ತು. ನಾನೆಲ್ಲ ಪೀಸ್ ಅನ್ಕೊಂಡೆ. ಸದ್ಯ ತಲೆಯಲ್ಲಿ ಹೋಗ್ಬೇಕಾಗಿದ್ದು ಕಾಲಲ್ಲಿ ಹೋಯ್ತು. ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ನೀವೆಲ್ಲ ನನ್ನ ತಿಥಿಗೆ ರೆಡಿ ಮಾಡ್ಕೊಂಡಿರ್ಬೇಕಿತ್ತು. ಏಯ್, ಸ್ಟುಪಿಡ್, ನಗೋ ವಿಷಯನ ಇದು? ಪೇನ್ ಆಗ್ತಿದ್ಯಾ? ಆಗ್ತಿತ್ತು, ಮೆಡಿಸಿನ್ಸ್ ತಗೊಂಡೆಲ್ಲ ಈಗ ಕಡಿಮೆ ಆಗಿದೆ. ಅದ್ ಸರಿ, ನೀನ್ ಯಾವಾಗ್ಲೂ ಕಾರಲ್ಲಿ ಹೋಗ್ತೀಯಾ, ಇವತ್ತು ಯಾಕೆ ಬೈಕ್ ತಗೊಂಡು ಹೋದ? ಇಲ್ಲ ಅರ್ಜುನ್, ಕಾರ್ ತಗೊಂಡೆ ಹೊರಟಿದ್ದೆ. ಅಷ್ಟ್ರಲ್ಲಿ ಮೀರಾ ಬಂದು ಕಾರ್ ಬೇಕು ಅಂತ ಕೇಳಿದ್ಲು. ಮೀರಾನ ಕಾರ್ ಬೇಕು ಅಂತ ಕೇಳಿದ್ಲ? ಯಾಕಂತ? ಏನೋ ಅವ್ರ ಅಮ್ಮಂಗೆ ಹುಷಾರಿರ್ಲಿಲ್ವಂತೆ. ಅರ್ಜೆಂಟಾಗಿ ಹಾಸ್ಪಿಟಲಿಗೆ ಕರ್ಕೊಂಡು ಹೋಗ್ಬೇಕು ಅಂತಂದ್ಲು. ಯಾವತ್ತೂ ಕೇಳಿರ್ಲಿಲ್ವಲ್ಲ, ಅದಕ್ಕೆ ಅವಳಿಗೆ ಕಾರ್ ಕೊಟ್ಟು ನಾನು ಬೈಕ್ ತಗೊಂಡು ಹೋದೆ. ಸರಿ, ನೀನ್ ಮಲ್ಕೋ. ಊಟ ಆಯ್ತಾ ನಿಂದು? ಮಾಡ್ಲಿಲ್ಲ ಅಂದ್ರೆ ಅದಕ್ಕೆ ಹೇಳ್ಬಿಡ್ತಾರಪ್ಪ. ಇನ್ಫ್ಯಾಕ್ಟ್ ನನ್ಗೆ ಆಕ್ಸಿಡೆಂಟ್ ಆಗಿದೆ ಅಂತ ಗೊತ್ತಾಗ್ತಿದ್ದ ಹಾಗೆ ಇಮಿಡಿಯೇಟ್ ಸ್ಪಾಟಿಗೆ ಬಂದು ನಾನು ಬೇಡ ಅಂದ್ರು. ನನ್ನನ್ನು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿ ಟ್ರೀಟ್ಮೆಂಟ್ ಕೊಡ್ಸಿದ್ದೆ ಅವರು. ಅದಕ್ಕೆ ನಾನು ಹೇಳೋದು, ತಾಯಿನೇ ಅಂತ. ಅವ್ರನ್ನ ಮೀರ್ಸೋದಿರ್ಲಿ, ಅವ್ರ ಸರಿಸಮಕ್ಕೂ ಯಾರು ಬರೋದಕ್ಕೆ ಸಾಧ್ಯನೇ ಇಲ್ಲ. ಅರ್ಜುನ್, ನೋಡಿ ಭಾವ, ಇವಾಗ ಮನೆಯಲ್ಲಿ ಈ ತರ ನೀವು ಗಲಾಟೆ ಮಾಡಿ ಮದ್ವೆ ನಿಲ್ಸೋದಾಗ್ಲಿ ಅಥವಾ ಹೋಗಿ ಅರ್ಜುನ್ ಸರ್ನ ಬೈಯೋದಾಗ್ಲಿ ಮಾಡಿದ್ರೆ ನನ್ ಮೇಲೆ ಆಣೆ. ಮಾತಿಗೂ ನನ್ನನ್ನ ಅಮ್ಮ ಅಂತ ಕರಿತೀರಾ. ಈ ಅಮ್ಮನ ಮೇಲೆ ಆಣೆ ಇಟ್ಟು ನೀವೇನಾದ್ರೂ ಮಾತು ಮೀರಿದ್ರೆ ಗೊತ್ತಲ್ಲ. ಅದೆಷ್ಟು ದೊಡ್ಡ ತಪ್ಪಾಗುತ್ತೆ ಅಂತ. ಏನಾಯ್ತು?